ಹಿಂದಕ್ಕೆ ಒಂದು ಊರಿತ್ತು. ಆ ಊರಿನ ಹೆಸರು ಕತ್ತಲೂರು ಅಂತ. ಆ ಊರಿನ ಹೆಸರು ಅದೊಂದು ಸಣ್ಣ ಹಳ್ಳಿ, ಬಹಳ ಏನೋ ಜನ ಇರಲಿಲ್ಲ, ಸಣ್ಣ ಹಳ್ಳಿ, ಕತ್ತಲೂರು ಅಂತ ಅದಕ್ಕೆ ಹೆಸರು. ಆ ಊರಿನಲ್ಲಿ ಯಾರ ಮನೆಯಲ್ಲೂ ದೀಪ ಇಲ್ಲ, ಎಲೆಕ್ಟ್ರಿಸಿಟಿ ಅಂತೂ ಇಲ್ಲವೇ ಇಲ್ಲ, ಸಾಮಾನ್ಯ ದೀಪವು ಯಾರ ಮನೆಯಲ್ಲೂ ಇಲ್ಲ, ದೀಪವನ್ನು ಹಚ್ಚುವ ಪ್ರಸಕ್ತಿಯೇ ಇಲ್ಲ ಅಲ್ಲಿ. ಬೆಳಿಗ್ಗೆ ಹೇಳ್ತಾ ಇದ್ರು, ಎದ್ದ ಮೇಲೆ ತಮ್ಮ ಎಲ್ಲ ಕಾರ್ಯವನ್ನು ಮಾಡೋದು, ಸಾಯಂಕಾಲ 6 ಆಯ್ತು ಅಂದ್ರೆ ಎಲ್ಲ ಮುಗಿಸಿ ಮನೆಗೆ ಬಂದು ಮತ್ತೆ ಊಟ ಮಾಡಿ ಮಲ್ಕೊಂಡ್ಬಿಡು. ಹೀಗಾಗಿ ಕತ್ತಲು, ಅದರ ಸಮಸ್ಯೆ, ಕತ್ತಲಿದ್ದಾಗ ದೀಪ ಹಚ್ಚಬೇಕು, ಯಾವ ಯೋಚನೆಯೂ ಅವರಿಗಿರಲಿಲ್ಲ, ಆರಾಮಾಗಿ ಇದ್ರು. ಕತ್ತಲೂರು ಅಂತ ಹೆಸರು. ಆದ್ರೆ ಆ ಊರಿನಲ್ಲಿ ಒಂದು ದೇವಸ್ಥಾನ. ಆ ದೇವಸ್ಥಾನದಲ್ಲಿ ಒಬ್ಬ ವೃದ್ಧ ಅರ್ಚಕ, ಅವನು ಮಾತ್ರ ದೇವರ ಮುಂದೆ ಒಂದು ದೀಪ ಹಚ್ಚುತ್ತಾ ಇದ್ದ. ದೇವರ ಮುಂದೆ ಪ್ರತಿನಿತ್ಯ ಅವನು ದೀಪ ಹಚ್ಚೋದು. ದೀಪ ಅಂದ್ರೆ ಆ ದೇವರ ಮುಂದೆ ಉರಿಯೋದು ಮಾತ್ರ ದೀಪ, ಅದನ್ನು ಮಾತ್ರ ಊರಿನವರು ನೋಡಿದ್ರು. ತಮ್ಮ ಮನೆಯಲ್ಲಿ ದೀಪ ಹಚ್ಚುವ ಪ್ರಸಕ್ತಿ ಅವರಿಗೆ ಬಂದಿರಲಿಲ್ಲ. ಅಂತ ಒಂದು ಊರು ಕತ್ತಲೂರು ಅಂತ. ಅನೇಕ ದಿನ ಎಲ್ಲ ಸುಖವಾಗಿ ಇದ್ರು, ಆರಾಮಾಗಿದ್ರು. ಒಮ್ಮೆ ಏನಾಯ್ತು ಅಂದ್ರೆ, ಪಕ್ಕದ ಊರಿನವರಿಗೆಲ್ಲ ಗೊತ್ತಾಯ್ತು, ಈ ಊರಿನಲ್ಲಿ ಕತ್ತಲಾದ ಮೇಲೆ ಇವರಿಗೇನು ಗೊತ್ತಾಗೋದಿಲ್ಲ ಅಂತ ಸುತ್ತಮುತ್ತಲ ಊರಿನವರಿಗೆ ಗೊತ್ತಾಯ್ತು. ಹಾಗಾಗಿ ಒಬ್ಬೊಬ್ಬರೇ ಕಳ್ಳರು ಬರೋದಕ್ಕೆ ಶುರು ಮಾಡಿದ್ರು. ರಾತ್ರಿ ಆದ ಮೇಲೆ, ಕತ್ತಲಾದ ಮೇಲೆ ಒಬ್ಬೊಬ್ಬರೇ ಬಂದು ಒಬ್ಬೊಬ್ಬರ ಮನೆಯಿಂದ ಏನೇನೋ ಸಾಮಾನುಗಳನ್ನ ತುಡುಗು ಮಾಡೋದು ಶುರು ಮಾಡಿದ್ರು. ಎಲ್ಲ ಸಾಮಾನುಗಳು ತುಡುಗಾಗ್ತಾ ಹೋಯ್ತು. ಅದರಲ್ಲಿದ್ದ ಕೆಲವು ಹಿರಿಯರು ಈ ಅರ್ಚಕನಿಗೆ ಬಂದು ಕೇಳಿದ್ರು, ಏನಿಲ್ಲ ಮತ್ತೆ ಏನೋ ದೀಪ ಇದೆ, ನೀವು ದೇವರ ಮುಂದೆ ದೀಪವನ್ನು ಉರಿಸ್ತೀರಿ, ಸ್ವಲ್ಪ ಈ ದೀಪವನ್ನು ನಮಗೂ ಕೊಟ್ರೆ ನಮ್ಮ ಮನೆಯಲ್ಲಿ ಹಚ್ಕೋತೇವೆ, ನಮ್ಮ ಮನೆ ಹಚ್ಕೊಂಡ್ರೆ ಕಳ್ಳರು ಅಟ್ಲೀಸ್ಟ್ ದೀಪ ಇದೆ ಬೆಳಕಿದೆ ಅನ್ನೋದಕ್ಕಾಗಿ ಕಳ್ಳರು ಬರೋದಾದ್ರೂ ನಿಲ್ತಾರೆ. ಕಳ್ಳರು ಬಂದ್ರೆ ಯಾರು ಬರ್ತಾರೆ ಅಂತೂ ಗೊತ್ತಾಗ್ತಾ ಇಲ್ಲ ನಮಗೀಗ. ಕಳ್ಳರು ಬರ್ತಾರೆ, ತಗೊಂಡು ಹೋಗ್ತಾರೆ, ಯಾರು ಬರ್ತಾರೆ ಅಂತೂ ಗೊತ್ತಾಗ್ತಾ ಇಲ್ಲ. ಇಂಥ ವಿಕಟ ಪರಿಸ್ಥಿತಿಯಲ್ಲಿ ನೀವು ಸ್ವಲ್ಪ ದೀಪವನ್ನು ಕೊಟ್ರೆ ನಾವು ನಮ್ಮ ಮನೆಯಲ್ಲಿ ಹಚ್ಕೋತೇವೆ, ಹಚ್ಕೊಂಡು ನಾವು ನಮ್ಮ ಮನೆಯನ್ನು ರಕ್ಷಣೆ ಮಾಡಿಕೊಳ್ತೇವೆ ಅಂತ. ಆಗ ಆ ಅರ್ಚಕ, ವೃದ್ಧ ಅರ್ಚಕ ಅಂದ, ಇಲ್ಲ ಇಲ್ಲ ಇಲ್ಲ, ದೀಪ ಇದು ದೇವರಿಗೆ ಮಾತ್ರ, ದೇವರನ್ನ ಬೆಳಗೋದಕ್ಕೆ ಮಾತ್ರ ಇರುವ ದೀಪ ಇದು, ನಾನು ಇದನ್ನು ಕೊಡೋದಿಲ್ಲ ಅಂತ ಅಂದ. ಸರಿ, ಏನ್ ಮಾಡೋದು ಅಂತ ಹಾಗೆ ಕೂತ್ರು. ಎಷ್ಟು ವಿಚಿತ್ರ ಅಂದ್ರೆ, ಆ ವೃದ್ಧ ವ್ಯಕ್ತಿ ಆ ದೀಪವನ್ನ ಹಚ್ಚೋದಕ್ಕೆ ತಮ್ಮ ಮಕ್ಕಳು ಮೊಮ್ಮಕ್ಕಳಿಗೂ ಬಿಡ್ತಾರೆ, ಹತ್ರ ಹೋಗ್ಬೇಡ್ರಿ ಕೈ ಸುಡುತ್ತದೆ ಅಂತಂತಿದ್ದ. ತಾನೇ ಆ ದೀಪವನ್ನ ನಿತ್ಯ ಹಚ್ಚೋದು, ಮಕ್ಕಳಿಗೆ ಹತ್ರ ಹೋಗ್ಬೇಡಪ್ಪ ಕೈ ಸುಟ್ಟು ಬಿಡ್ತದೆ ಅಂತ ಹೇಳಿ ಗಾಬರಿ ಮಾಡಿಸಿ ಬಿಟ್ಟುಬಿಟ್ಟಿದ್ದ. ಹೀಗಾಗಿ ಆ ವೃದ್ಧ ಹಾಗೆ ಆಯ್ತು. ಕೊನೆಗೆ ಆ ವೃದ್ಧ ಸತ್ತೋದ. ಮಕ್ಕಳಿಗೆ ದೀಪ ಹಚ್ಚೋದು ಕಲಿಸ್ಲೂ ಇಲ್ಲ, ಗೊತ್ತೂ ಆಗಲಿಲ್ಲ, ಊರಿನವರಿಗೆ ದೀಪ ಕೊಡ್ಲಿಲ್ಲ. ಒಂದಿನ ಏನಾಯ್ತು, ಯಾವ ದೇವರ ಮುಂದೆ ಇವನು ದೀಪ ಹಚ್ತಾ ಇದ್ದ, ಆ ಕಳ್ಳರು ಒಂದು ದಿನ ಇಡೀ ಊರನ್ನೆಲ್ಲ ದೋಚಿ ಕೊನೆಗೆ ಈ ದೇವಸ್ಥಾನದಲ್ಲಿರುವುದನ್ನು ಎಲ್ಲ ದೋಚಿಕೊಂಡು ಹೋಗಿಬಿಟ್ರು. ಕೊನೆಗೆ ಆ ಊರಿನಲ್ಲಿ ಏನೂ ಇರಲಿಲ್ಲ ಅಂತ ಈ ಕಥೆ. ಈ ಕಥೆಯ ಸಾರವನ್ನು ನಾವು ತಿಳಿಯಬೇಕು. ಏನಾಗಿದೆ ಇವತ್ತು ಧರ್ಮದ ಪರಿಸ್ಥಿತಿ ಅಂದ್ರೆ, ಈ ಕತ್ತಲೂರು ಆದ ಹಾಗೆ ಆಗಿದೆ ಪರಿಸ್ಥಿತಿ. ಇವತ್ತು ಧರ್ಮ ಅನ್ನೋದನ್ನ ನಾವು ಬಹಳ ಸೀಮಿತ ಅಂತ ತಿಳಿತಾ ಇದ್ದೇವೆ. ನಮ್ಮ ಪ್ರಾಚೀನರು ಹೇಳಿದಂತಹ ಧರ್ಮದ ಪರಿಭಾಷೆಯೇ ಬೇರೆ ಇದೆ. ನಾವು ಇವತ್ತು ಧರ್ಮವನ್ನ ಬಹಳ ಸಂಕುಚಿತವಾಗಿ ನೋಡ್ತಾ ಇದ್ದೇವೆ. ಧರ್ಮ ಅಂದ್ರೆ ದೇವರ ಪೂಜೆ ಮಾಡೋದು ಮಾತ್ರ ಧರ್ಮ ಅಂತ ನಾವು ತಿಳಿದಿದ್ದೇವೆ. ಆ ವೃದ್ಧ ಅರ್ಚಕ ಹೇಗೆ ದೇವರ ಮುಂದೆ ಬೆಳಗಿದರೆ ಮಾತ್ರ ಅದು ದೀಪ ಅಂತ ತಿಳಿದ್ನೋ, ಹಾಗೆ ನಾವು ಇವತ್ತು ಏನ್ ತಿಳ್ಕೊತಾ ಇದ್ದೇವೆ ಅಂದ್ರೆ, ಧಾಬಳಿ ಉಟ್ಟುಕೊಂಡು ಕೂತರೆ ಮಾತ್ರ ಧರ್ಮ ಅಂತ ನಾವು ತಿಳಿತಾ ಇದ್ದೇವೆ. ಆ ವೃದ್ಧ ಏನು ಮಾಡಿದ ಅಂದ್ರೆ, ತನ್ನ ಮಕ್ಕಳು ಮೊಮ್ಮಕ್ಕಳಿಗೆ ದೀಪದ ಹತ್ರ ಹೋಗಬೇಡಿ ಅಂತ ಗಾಬರಿ ಮಾಡಿಸಿಬಿಟ್ಟ. ಹೀಗಾಗಿ ಮಕ್ಕಳು ದೀಪ ಹಚ್ಚೋದನ್ನ ಕಲಿಯಿಲ್ಲ. ನಾವು ಹಾಗೆ ಮಾಡ್ತಾ ಇದ್ದೇವೆ. ಧರ್ಮವನ್ನ ಮಾಡ್ತೇವೆ, ಆದ್ರೆ ಮಕ್ಕಳು ಮೊಮ್ಮಕ್ಕಳು ಧರ್ಮ ಮಾಡ್ತೇವೆ, ಹತ್ರ ಹೋಗಬೇಡ್ರಿ ಅಂತೇವೆ. ಹತ್ರ ಹೋಗಬೇಡ್ರಿ ಧರ್ಮ, ಅವೆಲ್ಲ ಇಷ್ಟು ಬೇಗ ಬೇಡ ಅಂತಂತೇವೆ. ಆ ವೃದ್ಧನ ಪರಿಸ್ಥಿತಿ ಇವತ್ತು ನಮಗೆ ಬಂದಿದೆ. ಆ ವೃದ್ಧ ಮಕ್ಕಳು ಮೊಮ್ಮಕ್ಕಳನ್ನ ದೀಪದ ಹತ್ತಿರ ಬಿಡ್ಲಿಲ್ಲ. ಯಾಕೆ ಅಂದ್ರೆ, ಅವನು ದೀಪದ ಬಗ್ಗೆ ಭಯವನ್ನ ಹುಟ್ಟಿಸಿದ. ನಾವು ಮಕ್ಕಳಿಗೆ ಧರ್ಮದ ಬಗ್ಗೆ ಭಯ ಹುಟ್ಟಿಸ್ತಾ ಇದ್ದೇವೆ. ಧರ್ಮದ ಆಚರಣೆ ಹೇಗೆ ಮಾಡಬೇಕು ಅಂತನ್ನುವ ಸುಲಭವಾದ ಉಪಾಯವನ್ನ ಮಕ್ಕಳಿಗೆ ನಾವು ಹೇಳ್ತಾ ಇಲ್ಲ. ಧರ್ಮದ ಬಗ್ಗೆ ಭಯ ಮಾತ್ರ ಹುಟ್ಟಿಸ್ತಾ ಇದ್ದೇವೆ. ಧರ್ಮದಿಂದ ಅವರನ್ನ ದೂರ ಇಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ. ಹೀಗಾಗಿ ಧರ್ಮ, ಆ ದೀಪ ದೇವರಿಗೆ ಮಾತ್ರ, ದೇವರ ಮುಂದೆ ಮಾತ್ರ ಉರಿತಾ ಇದೆ. ಧರ್ಮವನ್ನ ದೇವರಿಗಾಗಿ, ಧರ್ಮ ಅಂದರೆ ಕೇವಲ ಪೂಜೆ ಮಾಡೋದು, ಜಪ ಮಾಡೋದು ಮಾತ್ರ ಧರ್ಮ, ಅದು ಪ್ರಧಾನವಾದ ಧರ್ಮವೇ. ಆದರೆ ಅದು ಮಾತ್ರ ಧರ್ಮ ಅಲ್ಲ. ಅದು ಮಾತ್ರ ಧರ್ಮ ಅಂತ ನಾವು ತಿಳಿದದ್ದಕ್ಕಾಗಿ ಏನಾಗ್ತಾ ಇದೆ ಅಂದ್ರೆ, ನಮ್ಮ ಊರಿನ ಮೇಲೆ ಪರರ ಆಕ್ರಮಣ ತುಂಬಾ ಆಗ್ತಾ ಇದೆ. ನಾವು ಧರ್ಮ ಅಂದ್ರೆ ಕೇವಲ ದೇವರನ್ನು ನೋಡೋದಕ್ಕೆ ಮಾತ್ರ ಧರ್ಮ ಇಟ್ಟುಕೊಂಡಿದ್ದೇವೆ. ಸಮಾಜದ ಅಭಿವೃದ್ಧಿಗಾಗಿ, ಸಮಾಜದ ಕಲ್ಯಾಣಕ್ಕಾಗಿ, ಪರೋಪಕಾರಕ್ಕಾಗಿ ನಾವು ಧರ್ಮವನ್ನ ಬಳಸಲಿಲ್ಲ. ಧರ್ಮ ಅಂದ್ರೆ ಕೇವಲ ದೇವರು ಮಾತ್ರ ಧರ್ಮ ಅಂತ ನಾವು ತಿಳಿದ್ವಿ. ಅದಕ್ಕಾಗಿ ನಮ್ಮ ಮೇಲೆ ಕಳ್ಳರ ಆಕ್ರಮಣ. ಕಳ್ಳರು ಬರ್ತಾರೆ, ಮೊದಲು ನಮ್ಮನ್ನ ದೋಚುತ್ತಾರೆ, ಕೊನೆಗೆ ದೇವರನ್ನೂ ದೋಚಿಕೊಂಡು ಹೋಗ್ತಾರೆ. ನಮ್ಮ ಪರಿಸ್ಥಿತಿ ಹಾಗೆ ಆಗ್ತಾ ಇದೆ.